ಮಾಡುತ್ತೆ. ಇದು ನನಗೆ ಕಡ್ಡಿ ಪುಡಿಯಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದಾಗ ಆಗಿದ್ದ ಅನುಭವ. ಸುಮಾರು ಹೊರಗೆ ಬರಕ್ಕೆ 1 ವರ್ಷ 2 ವರ್ಷ ತಗೊಂಡ್ಬಿಡ್ತು. ಫಸ್ಟ್ ಸಿನಿಮಾಗೆ ಇಷ್ಟೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ ಅಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಇಂಡಸ್ಟ್ರಿ ಹೆಂಗಿರಬೇಕು, ಏನು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ. ವಾಸ್ತವತೆ ಏನಂದ್ರೆ ನಿರ್ದೇಶಕನೇ ಎಕ್ಸಾಕ್ಟ್ಲಿ. ಅವ್ನು ಕೊಟ್ರೇನೆ ನಾವು ಮಾಡಕ್ಕಾಗೋದು. ಅವ್ನು ಕಟ್ ಹೇಳಿದ್ರೆ ಮುಗೀತು. ಅವ್ರು ಎಡಿಟಿಂಗ್ ಅಲ್ಲಿ ಕಟ್ ಮಾಡಿ ಬಿಸಾಕ್ರೆ ಹೋಯ್ತು. ಸೇಮ್ ಕಾಲೇಜಲ್ಲೇ ಓದ್ತಾರೆ ನಾವು. ಸೊ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್. ಎಸ್. ಸೊ ಅವಾಗ ಅವ್ರ ಜೊತೆ ನಾನು ಸೇರ್ಕೊಂಡು ರೈಟಿಂಗ್ ಅವಾಗ ಒಂದು ಹಾಬಿಯಾಗಿ ಶುರುವಾಗಿ. ಸ್ಕೂಲ್ ಶುರುವಾಗಿದ್ದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸೊ ಅದೇ ನಮ್ಮ ಸ್ಕೂಲ್. ಸ್ಟಾರ್ ಜೊತೆ ಮಾಡೋದಕ್ಕೂ ಹೊಸಬ್ರ ಜೊತೆ ಮಾಡೋಕ್ಕೂ ಒಂದು ವ್ಯತ್ಯಾಸ, ಬೆನಿಫಿಟ್ ಇದೇನಂತಂದ್ರೆ ನಮ್ಗೆ ಚಾಲೆಂಜ್ ಜಾಸ್ತಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಕಲಾವಿದರನ್ನ ಸ್ಟಾರ್ ಮಾಡುವುದರಲ್ಲಿ ರೈಟ್ರುಗಳ ಒಂದು ಪಾತ್ರ ದೊಡ್ಡ ಮಟ್ಟದ ಪಾತ್ರ ಆಗಿರುತ್ತೆ. ಯಾವಾಗ ರೈಟ್ರುಗಳು ಡೈರೆಕ್ಟರ್ಗಳಾಗ್ತಾರೋ ಅದಕ್ಕೊಂದು ಮೈಲೇಜೇ ಬೇರೆ ಥರ ಸಿಗುತ್ತೆ. ನನಗೆ ಪರ್ಸ್ನಲಿ ಕನ್ನಡದ ಎಲ್ಲ ನಿರ್ದೇಶಕರ ಜೊತೆ ಮಾತಾಡುವಾಗ, ಆ ಒಂದು ಸಂವಹನ ಕ್ರಿಯೆ ಮಾಡಿದಾಗ ತುಂಬ ಆಪ್ತವಾಗಿ ಅನಿಸುವಂಥದ್ದು ಕಥೆಯ ನಿರೂಪಣೆಯನ್ನು ತುಂಬ ಅದ್ಭುತವಾಗಿ ತೆಗೆದುಕೊಂಡು ಹೋಗಿರ್ತಾರೆ. ಆ ಒಂದು ಲಿಸ್ಟಲ್ಲಿ ನನ್ನ ಜೊತೆಗಿದ್ದಾರೆ ಇವತ್ತಿನ ಸ್ಪೆಷಲ್ ವ್ಯಕ್ತಿ ವಿಜಯ್ ಸರ್, ಅಲ್ಫಾದ ನಿರ್ದೇಶಕರು, ಮತ್ತು ಬಾಲು ನಾಗೇಂದ್ರ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಇರೋದು ತುಂಬ ಜನ ಇರ್ತಾರೆ. ಬಟ್ ಇರೋ ತನಕನೂ ಗುರು ನಾನು ಮಾಡಿದಂತಹ ಕೆಲಸ, ನಾನು ಮಾಡಿದಂತಹ ರೈಟಿಂಗು, ಡೈರೆಕ್ಷನ್ನು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಆ್ಯಕ್ಟಿಂಗು ಜನರ ಮನಸ್ಸಲ್ಲಿದ್ದೀನಿ ಗುರು ಅನ್ನುವಂಥದ್ದು ದೊಡ್ಡ ಮಟ್ಟದ ಅಸ್ತಿತ್ವ ಅದು. ಖಂಡಿತ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಆಲ್ರೆಡಿ 2 ಸಿನಿಮಾಗಳನ್ನ ಮಾಡಿದಂಥವ್ರು ಸ್ಟಾರ್ಗಳಿಗೆ, ಈಗ ಇನ್ನೊಬ್ಬ ಕಲಾವಿದನನ್ನು ಸ್ಟಾರ್ ಮಾಡೋಕ್ಕೆ ಹೊರಟಿದ್ದೀರಿ ವಿಜಯ್ ಸರ್. ಸರ್ ಅದು ಏನಂದ್ರೆ ಈಗ ಜನರಲಿ ಯಾರೇ ಸಿನಿಮಾ ಬಂದ್ರು ಅವ್ರದ್ದೇನೋ ಒಂದು ಸ್ಪೆಷಲ್, ಅವ್ರದ್ದೊಂದು ಸ್ಟೈಲ್ ಆಗಲಿ, ಅವ್ರದ್ದೊಂದು ಟೇಸ್ಟ್ ಆಗಲಿ ತರಬೇಕು ಸಿನಿಮಾದಿಂದ. ಸೊ ಆ ಥರ ನಾನು ಕೆಲವು ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಫಾಲೋ ಮಾಡ್ಕೊಂಡು ಬಂದಾಗ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರ ಸ್ಟೈಲಿಗೆ ಮಣಿರತ್ನಂ ಅವ್ರದ್ದಾಗ್ಬೋದು, ಶಂಕರ್ನಾಗ್ ಅವ್ರದ್ದಾಗ್ಬೋದು, ಉಪೇಂದ್ರ ಅವ್ರದ್ದಾಗ್ಬೋದು, ಇವರೆಲ್ಲರದು ಅವ್ರದ್ದೇ ಅಂತಾನೆ ಒಂದು ಯೂನಿಕ್ ಸ್ಟೈಲ್ ಇದೆ. ಎಕ್ಸಾಕ್ಟ್ಲಿ. ಸೊ ಆ ಥರ ನಮ್ದು ಒಂದು ಸ್ಟೈಲ್ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಐ ವರ್ಕ್ ಆನ್ ಕ್ಯಾರೆಕ್ಟರೈಸೇಷನ್ಸ್ ಜಾಸ್ತಿ. ಸೂಪರ್. ಕಥೆಗಿಂತ ಜಾಸ್ತಿ ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಉಳ್ಕೊಂಡ್ರೆ ಅವಾಗ ಅವ್ರು ಏನೇ ಮಾಡಿದ್ರು ಅದು ಹೊಸದು ಅನ್ಸುತ್ತೆ ಕತೆ ಚೌಕಟ್ಟಿನಲ್ಲಿ. ಸೊ ಅದು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡಿ ಈ ಕಳೆದ 2 ಸಿನಿಮಾದಲ್ಲೂ ಹೌದು, ಈಗ ಮಾಡ್ತಿರೋ ಆಲ್ಫಾ ಸಿನಿಮಾದಲ್ಲೂ ಹೌದು, ನಾನು ಅದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಬರವಣಿಗೆಲ್ಲ ಅದನ್ನೇ ಮಾಡೋದು. ಸೊ ದಟ್ ಈಸ್ ಹೌ ಐ ವರ್ಕ್. ಎಕ್ಸಾಕ್ಟ್ಲಿ. ಜೊತೆಗೆ ಬಾಲು ನಾಗೇಂದ್ರ ಅನ್ನೋದಾಗ ಲಾಸ್ಟ್ ಟೈಮ್ ಅಂದರೆ ತುಂಬ ಹಳೆಯದು ಅನ್ನೋದಕ್ಕಿಂತಲೂ ಫ್ರೆಶ್ ಆಗಿರುತ್ತೆ. ಇವತ್ತಿಗೂ ಹೆಡ್ ಬುಷ್ ನನಗೆ ತುಂಬ ಆಪ್ತವಾದಂಥ ಸಿನಿಮಾ. ಅಗ್ನಿಶ್ರೀಧರ್ ಅವರಾಗಲಿ ಅಥವಾ ಡಾಲಿ ಸರ್ ಸಿಕ್ಕಾಗಲಿ, ನಾನು ನಿಮ್ಮ ಬಗ್ಗೆ ಮಾತಾಡಿದ್ದೀನಿ, ನಿಮ್ಮ ಪಾತ್ರದ ಬಗ್ಗೆ ಮಾತಾಡಿದ್ದೀನಿ. ಇಂಟರ್ವ್ಯೂಗಳು ಮಾಡೋಕ್ಕಾಗಿಲ್ಲ. ಒಂದು ರೌಂಡ್ ಹಿಂಗೆ ಹೆಡ್ ಬುಷ್ ಬಂದೋಗ್ತಾನ ಕಣ್ಮುಂದೆ ಬಾಲು ನಾಗೇಂದ್ರಗೆ ಪಿಕ್ಯುಲರ್ ಸ್ಟೈಲಲ್ಲಿ. ಇಲ್ಲ ಅಂದ್ರೆ ಒಂದು ಸಿನಿಮಾ ಆಗಿದ ತಕ್ಷಣ ಈಗ ಪ್ರಮೋಷನ್ಸ್ ಆಗುತ್ತೆ, ರಿಲೀಸ್ ಆಗುತ್ತೆ, ನಾನು ಆದಷ್ಟು ಆ ಪಾತ್ರದಿಂದ ಹೊರಗಡೆ ಇಟ್ಕೋಬೇಕಾಗತ್ತೆ ಇನ್ನೊಂದು ಮುಂದಿನ ಪಾತ್ರ ಮಾಡಕ್ಕೆ ಅಥವಾ ಜೀವನ ನಡೆಸಕ್ಕೆ. ಆ ಗುಂಗಿನಲ್ಲೇ ಇದ್ಬಿಟ್ರೆ ಅದು ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದು ನನಗೆ ಕಡ್ಡಿ ಪುಡಿಯಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದಾಗ ಆಗಿದ್ದ ಅನುಭವ. ಸುಮಾರು ಹೊರಗೆ ಬರಕ್ಕೆ 1 ವರ್ಷ 2 ವರ್ಷ ತಗೊಂಡ್ಬಿಡ್ತು. ಅಯ್ಯಯ್ಯೋ. ಸೂರಿ ಜೊತೆಗೆ ಹಾಕೊಂಡ್ಬಿಟ್ಟಿದ್ರು. ಸೊ ಅದರಿಂದ ಅವಾಗಿಂದ ತುಂಬಾ ಹುಷಾರಾಗಿ ಒಂದು ಪಾತ್ರ ಮಾಡ್ತಾ ಇದ್ದಂಗೆ ಆ ಫಿಲಂ ಡೈಲಾಗ್ಗಳು ನೆನಪಿರಲ್ಲ, ಸಣ್ಣ ಪುಟ್ಟದಿರತ್ತೆ. ಬಟ್ ಆಲ್ಮೋಸ್ಟ್ ನಾನು ಒಬ್ಬ ರಂಗಕರ್ಮಿ ಆಗಿರೋದ್ರಿಂದ ಕೆಲವೊಂದು ವಿದ್ಯೆಗಳು ಕಲ್ತಿರ್ತೀವಿ, ಹೆಂಗೆ ಅದರಿಂದ ಹೊರಗೆ ಬಂದು ಝೀರೋ ಆಗೋದು. ಅದು ಡೈರೆಕ್ಟರ್ ಪಾಯಿಂಟ್ ಆಫ್ ಹೇಳಿದ್ರೆ ಇವಾಗ ಇವ್ರು ಕೊಡೋ ಪಾತ್ರ ಮಾಡ್ಬೇಕು ಅಂದ್ರೆ ನಾನು ಆ ಗುಂಗಲ್ಲಿದ್ರೆ ನಾನು ಸ್ಯಾಮ್ಸಂಗ್ ಅಥವಾ ರೆಕಮೆಂಡೇಶನ್ ಅನ್ಕೊಂಡ್ ಬಂದ್ರೆ ಅದ್ರ ಛಾಯೆಗಳು ಮೂಡತ್ತೆ, ಓಕೆ ಆಗಲ್ಲ. ಸೊ ಇಲ್ಲಿ ನಾನು 0 ಅಂತ ತೋರಿಸ್ದಾಗ್ಲೇ ಇವ್ರು ನನ್ನನ್ನು ಏನಾದ್ರು ಮಾಡಬಹುದು. ಫೇಡ್ ಇನ್ ಫೇಡ್ ಔಟ್ ಆಗ್ತಾ ಇರ್ಬೇಕು ಅವಾಗ ಎಲ್ಲ ಫುಲ್ 0 ಆಗ್ಬೇಕು, ಫುಲ್ 0 ಆಗ್ಬಿಟ್ಟೆ ಬರ್ಬೇಕು ಪ್ರತಿ ಪಾತ್ರಕ್ಕೂ. ಅದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಟನೆ ಬಗ್ಗೆ. ಪ್ರತಿ ಸಿನಿಮಾಗೂ ಪ್ರತಿ ನಾಟಕಕ್ಕೂ ಹಂಗೆ. ಮೇಲಾಗಿ ವಿಜಯ್ ಅವ್ರಿಗೆ ಈ ಹುಡುಗನ ಮೇಲೆ ತುಂಬ ಭರವಸೆ. ಅಂದರೆ ಪ್ರೆಸ್ ಮೀಟಲ್ಲಾಗಲಿ ಅಥವಾ ನೀವು ಮಾತಾಡುವಾಗಲಿ ತುಂಬ ಫೋರ್ಸ್ ಇರುವಂತಹ ಕಲಾವಿದರು, ಕನ್ಸಿಸ್ಟೆನ್ಸಿ ಇರುವಂತಹ ಕಲಾವಿದರು ತುಂಬ ವರ್ಷ ಬಾಳಬೇಕು. ಆ ಲಿಸ್ಟಲ್ಲಿ ಈ ಹೇಮಂತ್ ಹೋಗಬೇಕು ಅನ್ನೋದು ನಿಮ್ಮ ಆಸೆ. ಇದಕ್ಕೊಂದು ಬಲವಾದ ಕಾರಣ ಏನು ಅಂತ? ಸರ್ ಫಸ್ಟು ಅವ್ರು ಮಾಸ್ತಿ ಅವ್ರು ನನಗೆ ಹೇಮಂತ್ ಅವ್ರ ಪ್ರೊಫೈಲ್ ಕಳಿಸಿದಾಗ ಲೈಕ್ ಎನಿ ಅದರ್ ನ್ಯೂ ಯಂಗ್ ಒಂದು 25 ವರ್ಷದ ಹುಡುಗಂಗೆ ಫಿಸಿಕ್ ಮಾಡೋದು, ಸೊ 1-2 ಸ್ವಲ್ಪ ಫೋಟೋ ಶೂಟ್ಸ್ ಇದೆಲ್ಲ ಮಾಡ್ಕೊಂಡಿದ್ರು. ಸೊ ಜನರಲಿ ಎಲ್ಲರಿಗೂ ಒಂದು ಆಸಕ್ತಿ ಇರುತ್ತೆ ಸಿನಿಮಾ ಮೇಲೆ. ಸೊ ಇವ್ರಿಗೂ ಹಾಗೆ ಇದೆ ಅಂತ ನಾನು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ತೊಗೊಂಡಿರ್ಲಿಲ್ಲ. ಇದು ಕಾಮನ್. ಯಾಕೆಂದ್ರೆ ಈಗ ಫಸ್ಟ್ ಯಾರು ಈಗ ಡೆಬ್ಯೂಟೆಂಟ್ ಹೆಂಗೆ ಇದು ಮಾಡೋಣ, ಅವ್ರು ಹೆಂಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆಯೋ ಅಥವಾ ಸುಮ್ಮನೆ ಸ್ಟೈಲಿಗೆ ಬಂದಿದ್ದಾರ ಅನ್ನೋದು ಇದ್ದಿತ್ತು. ಬಟ್ ಆಮೇಲೆ ಅವ್ರನ್ನ 1-2 ಸಲ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ಡೆಡಿಕೇಟೆಡ್. ಅವರು ಫಸ್ಟ್ ಹೇಳಿದ್ದೆ, ಸರ್
ಅಂಟಿಲ್ ಅಂಡ್ ಅನ್ಲೆಸ್ ನೀವು 100% ಅನ್ನೋವರೆಗೂ ನಾವು ಶೂಟಿಂಗ್ ಹೋಗೋದು ಬೇಡ. ಸೊ ನನ್ನ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಗೋವರೆಗೂ, ನಾನು ಏನೇ ನೀವು ಡ್ಯಾನ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ನಿಮಗೆ ಓಕೆ ಆಗೋವರೆಗೂ, ನಂಬಿಕೆ ಬರೋವರೆಗೂ ಹೋಗೋದು ಬೇಡ ಅಂದಿದ್ರು. ಸೊ ಅದಾಗಿ ಅವ್ರು ಅದಾದ್ಮೇಲೆ ರಘು ಶಿವಮೊಗ್ಗ ಅವ್ರ ಹತ್ರ ಆಕ್ಟಿಂಗ್ ಟ್ರೈನಿಂಗ್ ತಗೊಂಡ್ರು. ಆಮೇಲೆ ಅರ್ಜುನ್ ಮಾಸ್ಟರ್ ಅವ್ರ ಅಸಿಸ್ಟೆಂಟ್ ಗೋಪಿನಾಥ್ ಅಂತ ಅವ್ರ ಜೊತೆ ಫೈಟ್ಸ್ ತರಬೇತಿ ಎಲ್ಲ ತಗೊಂಡ್ರು. ಆಮೇಲೆ ಭೂಷಣ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರು. ಇದೆಲ್ಲ ಕ್ಲಿಪ್ಪಿಂಗ್ಸ್ ತೋರ್ಸಿದ ಮೇಲೆ ನನಗೂ ಟು ಬಿ ಫ್ರಾಂಕ್ 100% ನಂಬಿಕೆ ಬಂದಿದ್ದು. ಈ ಮೀನ್ ವೈಲ್ ನಾನು ಇದು ಮಾಡ್ತಿದ್ದೆ, ಕತೆ ಓಕೆ ಐಡಿಯಾ ಮಾಡೋಣ, ಇದು ಮಾಡೋಣ, ಬಟ್ ಯಾಕಂದ್ರೆ ಅವ್ರ ಫಿಸಿಕ್ ಹೆಂಗಿದೆ ಅಂದ್ರೆ ಒಂದು ಆಕ್ಷನ್ ಇಮೇಜ್ ಚೆನ್ನಾಗಿ ಕೂರುತ್ತೆ ಅವ್ರು. ಸೊ ಅದ್ರ ತಕ್ಕಂಗೆನೆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು, ಕತೆ ಮಾಡ್ಬೇಕಾಯ್ತು. ಸೊ ಈ ತರ ನಾನು ಬ್ಯಾಕ್ ಅಂಡ್ ಪ್ರಿಪೇರ್ ಮಾಡ್ತಿದ್ದೆ. ಬಟ್ ಅವ್ರು ಯಾವಾಗ ವಿಡಿಯೋ 100% ನನ್ ಕಾನ್ಫಿಡೆನ್ಸ್ ಕೊಟ್ರು, ಸೊ ಇಲ್ಲ ಇವರು ಹೇಳ್ದಂಗೆ ಮಾಡಿದ್ದಾರೆ, ಸುಮ್ಮನೆ ಒಂದು ಫೇಕ್ ಇದು ಕೊಡದೆ ಹಿ ಹ್ಯಾಸ್ ಪ್ರೂವ್ಡ್ ಇಟ್ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಸೊ ನಮ್ಮನ್ನು ನಂಬಿಸಿದ್ರು. ಸೊ ಅದಾದ್ಮೇಲೆ ಆಫೀಸಲ್ಲಿ ವರ್ಕ್ಶಾಪ್ ಮಾಡಿ, ಸೊ ಇಟ್ಸ್ ವೆರಿ ಡೆಡಿಕೇಟೆಡ್. ಐ ಮೀನ್ ತುಂಬಾ ಪ್ರಶ್ನೆ ಕೇಳ್ತಾರೆ ಸಿನಿಮಾ ರಿಲೇಟೆಡ್, ಇದು ಕ್ಯಾಮ್ರಾದಾಗ್ಬೋದು, ಇದ್ರದ್ದಾಗ್ಬೋದು, ಈ ತರ ಹೇಳಿದ್ರೆ ಒಳ್ಳೇದಾ, ಈ ತರ ನಡೆದ್ರೆ ಒಳ್ಳೇದು. ಸೊ ಅವ್ರ ಪ್ರೆಸೆಂಟೇಷನ್ ಅಲ್ಲಿ ಈಸ್ ವೆರಿ ಕ್ಲಿಯರ್, ಹಿ ನೋಸ್ ಹಿಸ್ ಸ್ಟ್ರೆಂತ್ಸ್. ಅಂದ್ರೆ ಕಾನ್ಶಿಯಸ್ ಆಗಿದ್ದಾರೆ ಕೆಲವೊಂದು ವಿಷಯಕ್ಕೆ, ಅವ್ರಿಗೆ ಈಸ್ ವೆರಿ ಕಾನ್ಫಿಡೆಂಟ್. ಆಮೇಲೆ ಅವ್ರಿಗೆ ಗೊತ್ತು ಅವ್ರ ಪ್ಲಸ್ ಏನು ಮೈನಸ್ ಏನು ಎಲ್ಲದೂ ತಿಳ್ಕೊಂಡಿದ್ದಾರೆ ಅವರು. ಜನರಲಿ ಫಸ್ಟ್ ಸಿನಿಮಾಗೆ ಇಷ್ಟೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ ಅಂದ್ರೆ ಈಸ್ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಇಂಡಸ್ಟ್ರಿ ಹೆಂಗಿರಬೇಕು, ಏನು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ. ಎಸ್ ಬಲ್ ಸರ್, ಈ ಮಾತಿಗೆ ನಾನು ಅಟ್ಯಾಚ್ ಮಾಡ್ತೀನಿ. ಅಂದ್ರೆ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದೀರಿ, ಬಟ್ ಯಾವಾಗ ಒಂದು ಪಾತ್ರ ತುಂಬ ಕಾನ್ಫಿಡೆಂಟ್ ಆಗಿ ಆಡಿಯನ್ಸನ್ನು ರಂಜಿಸುತ್ತೆ, ವಾವ್ ಫ್ಯಾಕ್ಟರ್ ಕೊಡುತ್ತೆ ಅನ್ನೋದಕ್ಕೆ ಬಲವಾದ ಕಾರಣ ಏನಿರುತ್ತೆ? ಕಥೆನ, ನರೇಷನ್ನ, ಅಥವಾ ಡೈರೆಕ್ಟರ್ ಇರುವಂಥ ಸ್ಟ್ರೆಂತ್? ಆಸ್ ಎ ಆರ್ಟಿಸ್ಟ್ ಆಗಿ ನೀವೇನು ಹೇಳ್ತೀರಿ? ಕ್ರಿಯೇಟಿವ್ಲಿ ಐ ಕ್ಯಾನ್ ಸ್ಪೀಕ್ ಸೋ ಮೆನಿ ಥಿಂಗ್ಸ್. ಅಂದರೆ ಊಹಿಸ್ಕೊಂಡು ಅಥವಾ ಇಮ್ಯಾಜಿನೇಷನಲ್ಲಿ ನಾವೇನೇನೋ ಹೇಳ್ಬೋದು. ವಾಸ್ತವತೆ ಏನಂದ್ರೆ ನಿರ್ದೇಶಕನೇ. ಎಕ್ಸಾಕ್ಟ್ಲಿ. ಅವ್ನು ಕೊಟ್ರೇನೆ ನಾವು ಮಾಡೋಕ್ಕಾಗೋದು. ಅವ್ನು ಕಟ್ ಹೇಳಿದ್ರೆ ಮುಗೀತು, ಅವ್ರು ಎಡಿಟಿಂಗಲ್ಲಿ ಕಟ್ ಮಾಡಿ ಬಿಸಾಕ್ರೆ ಹೋಯ್ತು. ಸೊ ನೀವೇನು ಜನ ವೀಕ್ಷಣೆ ಮಾಡ್ತಾರೆ, ಅದು ನಿರ್ದೇಶಕರ ದೃಷ್ಟಿಕೋನದಲ್ಲಿ ಅವ್ರಿಗೇನ್ ಬೇಕು ಅನ್ನೋದು ಕೊಟ್ಟಿರ್ತಾರೆ. ಸೊ ನಿರ್ದೇಶಕನೇ ಬಾಸ್. ನಾನು ಇದುವರೆಗೂ ನಟ ಅಂತ ಗುರುತಿಸ್ಕೊಂಡಿರೋದೇ ನಿರ್ದೇಶಕರಿಂದ. ನನಗೆ ಹೀರೋ ಆಫರ್ಗಳು ಮಾಡ್ತಾರೆ, ವಿಲನ್ ಆಫರ್ಗಳು ಮಾಡ್ತಾರೆ. ಅಲ್ಲಿವರೆಗೂ ನಾನು ಏನು ಇಲ್ಲದೆ ಬಂದಿದ್ದೀನಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಓನ್ಲಿ ಡೈರೆಕ್ಟರ್ಸ್. ಬೇರೆ ಕತೆ ತುಂಬಾ ಇಂಪಾರ್ಟೆಂಟ್. ಹೌದು, ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಇಡೀ ಭೂಮಿಯಲ್ಲಿ ಒಂದು ವಿಚಾರ ಒಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಗಾಂಧೀಜಿ ಒಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ವಿವೇಕಾನಂದ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಹಂಗೆ ಈ ಕತೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಎರಡಿರುತ್ತೆ ಅದ್ರ ಪ್ರಾಕ್ಟಿಕಲ್ ಥಿಂಕಿಂಗ್. ಹೌದು. ಸೊ ಕತೆ ಇಂಪಾರ್ಟೆಂಟ್. ಅದನ್ನ ಬೇಕು ಬೇಡ ಅನ್ನೋದಕ್ಕೆ ಒಂದಷ್ಟು ವರ್ಗಗಳಿದೆ. ನಿಜ. ಆದ್ರೆ ಈ ಕತೆ ನಾನೇ ಕೊಟ್ಟಿರೋದು, ಇದನ್ನ ಚೇಂಜ್ ಮಾಡಕ್ಕಲ್ಲ. ಅಪ್ಪ ಅಮ್ಮನ ತರ ನಮ್ಮ ಅಪ್ಪ ಅಮ್ಮನ ಚೇಂಜ್ ಮಾಡಕ್ಕಲ್ಲ. ಹೆಂಡತಿ ಚೇಂಜ್ ಮಾಡ್ಬೋದು, ಇನ್ನೊಬ್ರನ್ನ ಚೇಂಜ್ ಮಾಡ್ಬೋದು, ಅವ್ರನ್ನ ಹೆಂಡತಿ ಅನ್ಸ್ಕೊಬೋದು, ಬಾಮ ಇನ್ನೊಬ್ಬ ಆಗ್ಬೋದು. ಅಂದ್ರೆ ಇನ್ಲಾಸ್ ಬೇರೆ. ಆದ್ರೆ ರಿಯಾಲಿಟಿ ಏನು ಅಂದ್ರೆ ತಂದೆ ತಾಯಿ, ಅಣ್ಣ ತಮ್ಮ, ಬ್ಲಡ್ ರಿಲೇಷನ್ ತೆಗಿಯಕ್ಕ. ಸೊ ಆ ಕಥೆಗೆ ನಿರ್ದೇಶಕ ಮತ್ತೆ ಬರಹಗಾರರನ್ನು ನೀವು ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಸೊ ಎಲ್ಲದಕ್ಕೂ ಮೂಲ ಕಾರಣ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಮುಖವಾದಂತದ್ದೇನು ಅಂದ್ರೆ ನಿರ್ದೇಶನ ಮತ್ತು ನಿರ್ದೇಶಕನೇ. ಆಲ್ಫಾಗೆ ಬೇರೆ ಥರದೊಂದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಅವರು ಅದನ್ನ ಈ ಥರದ್ದು ಅಂದರೆ ಇವ್ರ ಮಾತನ್ನ ಸ್ವೀಕರಿಸಬೇಕು ಅನ್ನೋದಕ್ಕಿಂತಲೂ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಈ ಥರದ ಮಾತುಗಳು ಒಬ್ಬ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದನ್ನು ಕೇಳಿರ್ತೀರಿ ನೀವು. ಅದೇ ಕನೆಕ್ಟ್ ಆಯಿತು ಈ ಟೈಮಲ್ಲಿ? ನಿರ್ದೇಶಕನ ಅಸ್ತಿತ್ವ, ಒಂದು ಗಟ್ಟಿತನ. ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನಲ್ಲ, ನಾನು ಆಕ್ಚುಲಿ ನಾನು ಆಕ್ಟರ್ ಆಗೇ ಬರ್ಬೇಕು ಅಂತ. ಎಕ್ಸ್ಚೇಂಜ್ ಮಾಡೋಣ ಸೀಟ್ನ. ಏನಾಯ್ತು, ಸಂತೋಷ್ ಆನಂದ್ರಮ್ ಅವ್ರು ನನ್ನ ಫ್ರೆಂಡ್, ಸೇಮ್ ಕಾಲೇಜಲ್ಲೇ ಓದಿರೋ ನಾವು. ಸೊ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್. ಎಸ್. ಸೊ ಅವಾಗ ಅವ್ರ ಜೊತೆ ನಾನು ಸೇರ್ಕೊಂಡು ರೈಟಿಂಗ್ ಅವಾಗ ಒಂದು ಹಾಬಿಯಾಗಿ ಶುರುವಾಗಿತ್ತು. ಸೊ ಅವ್ರು ನನ್ಗೆ ಇನ್ಸಿಸ್ಟ್ ಮಾಡಿದ್ದು, ನೀನು ಬರೀ ಅವಾಗ ನಿನ್ಗೆ ಅಟ್ಲೀಸ್ಟ್ ಆಕ್ಟರ್ದ ಮೈಂಡ್ ಸೆಟ್ ಅರ್ಥ ಆಗುತ್ತೆ ಬರ್ದಾಗ, ಸೊ ಪರ್ಫಾರ್ಮ್ ಮಾಡೋಕ್ಕೂ ಅದು ಇದಾಗುತ್ತೆ ಅಂತ. ಸೊ ಹಂಗಿಂದ ಅದು ರೈಟಿಂಗ್ ಬಂದು ಆಕ್ಟಿಂಗ್ ಕಡೆ ಒಲವು ಕಮ್ಮಿ ಆಗೋಗಿ ರೈಟಿಂಗ್ ಕಡೆ ಜಾಸ್ತಿ ಆಗೋಯ್ತು. ಸೊ ನಾನು ಎಲ್ಲೂ ಪ್ರಾಕ್ಟಿಕಲ್ ಆಗಿ ಯಾವುದೋ ದೊಡ್ಡ ಡೈರೆಕ್ಟರ್ ಜೊತೆ ಇದ್ರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಅನುಭವ ಇಲ್ಲ. ಸೊ ನಮ್ದು ಸ್ಕೂಲ್ ಶುರುವಾಗಿದ್ದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸೊ ಅದೇ ನಮ್ದು ಸ್ಕೂಲ್. ಎಲ್ಲ ಕಡೆ ಅದೇ ಟಾಕ್ ಇದೆ ಈಗ. ಅಂದ್ರೆ ಸರ್ ನೀವು ಹೇಳ್ತಾ ಇರೋದು ನೋಡಿದ್ರೆ, ಅಂದ್ರೆ ನಿಮ್ಗೇನಾದ್ರು ಬೈ ಚಾನ್ಸ್ ರಿಯಲೈಸ್ ಆಯ್ತಂದ್ರೆ, ಸಾರಿ ನಾನು ಮಾತಾಡಿ ಅಂದ್ರೆ ಈಗ ಇವ್ರು ಆಕ್ಟರ್ ಆಗಿ ಹೋಗ್ಬಿಟ್ಟಿದ್ರೆ, ಈಗ ನಾನು ಆಕ್ಟರ್ ಆಗಿ ಹೋಗ್ಬಿಟ್ರೆ ನಾನು ಒಬ್ನೇ ಸ್ಟಾರ್ ಆಗ್ಬೋದು. ಅವ್ರಿಗೆ ಅಕಸ್ಮಾತ್ ರಿಲೈಸ್ ಆಯ್ತಾ ಸರ್ 10 ಜನ ಸ್ಟಾರ್ ಮಾಡ್ಬೋದು? ಆತರ ಅಲ್ಲ. ಈಗ ಆಕ್ಟರ್ ಆದ್ರೆ ನಾನು ಒಂದೇ ಪಾತ್ರ ಮಾಡ್ಬೋದು. ಅದೇ ರೈಟರ್ ಆದ್ರೆ ನಾನು ಒಂದು ಹಲವಾರು ಪಾತ್ರಗಳನ್ನ ಬರೀಬಹುದು, ಕ್ರಿಯೇಟ್ ಮಾಡಬಹುದು. ಸೊ ಅವರು ನನ್ನ ಪ್ರತಿ ಒಂದು ಯೋಚನೆನೂ ದೇ ವಿಲ್ ಪರ್ಫಾರ್ಮ್ ಬಂತಲ್ಲ. ಸೊ ಅದರಿಂದ ರೈಟಿಂಗ್ ಜಾಸ್ತಿ ಶುರು ಆಗೋಯ್ತು ನನಗೆ. ನಿಜ. ಬಟ್ ಗೀತಾ ಸಿನಿಮಾ ಮಾಡಿದಾಗ
ಮತ್ತು ಗುರುದೇವ್ ಹೊಯ್ಸಳ ಮಾಡಿದಾಗ, ಅಂದರೆ ಆ್ಯಸ್ ಅ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನನ್ನ ಒಂದು ಡಿಸ್ಕಷನ್ ಅಂದರೆ, ಗುರು ಸ್ಟಾರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದಂಥವ್ರು ಒಬ್ಬ ಹುಡುಗನ ಇಟ್ಕೊಂಡು ಈ ಥರದೊಂದು ಅಟೆಂಪ್ಟು, ಅಲ್ಫಾನೋ ಒಂದು ಅಟೆಂಪ್ಟು, ಈ ಥರದ ಒಂದಷ್ಟು ಹೆಲ್ದಿ ಚರ್ಚ್ಗಳು ನಮ್ಮಲ್ಲಿ ಆದಾಗ ನಿಮ್ಗೆ ಕಿವಿಗೆ ಬಿದ್ದಿರ್ತವೆ. ವಿಜಯ್ ಈ ಹುಡುಗನ ಇಟ್ಕೊಂಡು ಮಾಡ್ತಾರೆ, ಹೆಂಗೆ ಮಾಡಿರ್ತಾರೆ, ಈ ಥರದ್ದೆಲ್ಲ ಚರ್ಚ್ಗಳು ನಿಮ್ಗೆ ಕಿವಿಗೆ ಬಿದ್ದಾಗ ನಿಮ್ಮಲ್ಲಾದಂಥ ಸ್ಟ್ರೈಕಿಂಗ್ ಪಾಯಿಂಟ್ ಏನು ಅಂತ, ಕತೆ ಮತ್ತು ನಾಯಕ ನಟನ ಬಗ್ಗೆ? ಸರ್, ಈಗ ಜನರಲಿ ಒಬ್ರು ಸ್ಟಾರ್ ಜೊತೆ ಮಾಡೋದಕ್ಕೂ ಹೊಸಬ್ರ ಜೊತೆ ಮಾಡೋಕ್ಕೂ ಒಂದು ವ್ಯತ್ಯಾಸ, ಬೆನಿಫಿಟ್ ಇದೇನಂತಂದ್ರೆ ನಮ್ಗೆ ಚಾಲೆಂಜ್ ಜಾಸ್ತಿ. ಯಾಕಂದ್ರೆ ಇವ್ರನ್ನ ಒಂದು ಇಮೇಜ್ ಅಟ್ಯಾಚ್ ಆಗಿರಲ್ಲ, ಇವ್ರನ್ನ ಹೆಂಗ್ ತೋರಿಸ್ತೀವಿ ನಾವು, ಹೆಂಗ್ ಜನನ ಇವ್ರನ್ನ ಮುಟ್ಟಿಸ್ಬೇಕು ನಾವು. ಯಾಕಂದ್ರೆ ಇವ್ರು ಇವಾಗ ಇವ್ರು ಜನಕ್ಕೆ ರಿಲೇಟ್ ಆಗಿದ್ರು ಅಂದ್ರೆ ಇನ್ನೊಂದು 10 ವರ್ಷ ಸರ್ವೈವ್ ಆಗ್ತಾರೆ. ಸೊ ಅದೇ ದೊಡ್ಡ ಚಾಲೆಂಜ್ ನನಗೆ. ಸೊ ಆ ಪ್ಲಸ್ ಇನ್ನೊಂದೇನಂತಂದ್ರೆ, ಈಗ ಡಾಲಿ ಸರ್ ಆಗ್ಬೋದು, ಗಣೇಶ್ ಸರ್ ಆಗ್ಬೋದು, ದೇ ಹ್ಯಾವ್ ಅನ್ ಇಮೇಜ್ ಅಟ್ಯಾಚ್ ಟು ದೆಮ್. ಇವಾಗ ಇದೇ ತರ ಪಾತ್ರಗಳು, ಅವ್ರು ತುಂಬಾ ತರ ಪಾತ್ರಗಳು ಮಾಡಿನೂ ಅವರೆಲ್ಲ ಸಹಿ ಅನ್ಸ್ಕೊಂಡಿದ್ದಾರೆ. ಈ ಹುಡುಗನ ನಾನು ಜನಕ್ಕೆ ಮುಟ್ಟೋ ತರ ಮಾಡ್ಬೇಕಂದ್ರೆ ಏನೋ ಒಂದು ಸ್ಪೆಷಲ್ ಆಗಿ ನಾನು ಆ ಕ್ಯಾರೆಕ್ಟರ್ನ ಬರೀಬೇಕು, ಅವ್ರನ್ನ ಮುಟ್ಟೋ ಮಾಡಬೇಕು. ಸೊ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಆಗ್ಬೋದು, ಈಸ್ ಪ್ಲೇಯಿಂಗ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹುಡುಗ. ಸೊ ಆ ಕ್ಯಾರೆಕ್ಟರ್ ನಮ್ಮಲ್ಲಿ ನಾನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು, ಆ ಹುಡುಗನ್ ನಾನು ರಿಲೇಟ್ ಆಗ್ಬೇಕು. ಸೊ ಆ ತರ ಬರ್ಕೊಂಡು ಹೋದಾಗ ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಇವ್ರನ್ನ ಕನ್ವಿನ್ಸ್ ಮಾಡಿ ಜನಕ್ಕೆ ರೀಚ್ ಮಾಡಿಸೋದಕ್ಕೆ ಇಷ್ಟು ಈಸಿ ಆಯ್ತು ನನಗೆ, ಹೊಸಬ ಇರೋದ್ರಿಂದ. ಬೇರೆಯವರಾದ್ರೆ ಆಮೇಲೆ ಇನ್ನೊಂದು ಏನು ಹೊಡಿಯುತ್ತೆ ಅಂದ್ರೆ, ಈಗ ಈ ಕತೆ ಇದಕ್ಕೆ ಒಬ್ಬ ಯಂಗ್ಸ್ಟರೇ ಬೇಕಾಗಿತ್ತು ನನಗೆ. ಸೊ ಒಬ್ಬ ಮನೆ ಮಗ ಆಗಿ ಕಾಣಿಸ್ಕೊಳ್ಳೋನ್ ಬೇಕಿತ್ತು. ಸೊ ಅವಾಗ ಈ ತರ ಹೆಂಗ್ ಹೀರೋ ಆದಾಗ ಅದು ಈಸಿ ಅನ್ಸುತ್ತೆ ನನಗೆ ಮುಟ್ಸೋದಕ್ಕೆ ಜನಕ್ಕೆ.